ಸ್ವಯಂ ಸೇವಾ ಸಂಸ್ಥೆಯಾಗಿ 1999ರಲ್ಲಿ ಸ್ಥಾಪನೆಯಾಗಿರುವ ಆದರ್ಶ ಸಂಸ್ಥೆಯು ಕಳೆದ 10 ವರ್ಷಗಳಿಂದ ಶ್ರೀಯುತ ಜೇಕಬ್ ವರ್ಗೀಸ್ ಅವರ ಘನ ಅಧ್ಯಕ್ಷತೆಯಲ್ಲಿ ಮಂಗಳೂರು ಮತ್ತು ಕಾರ್ಕಳ ತಾಲೂಕಿನ ಗ್ರಾಮೀಣ ಪ್ರದೇಶದ ಬಡವರ ಸಾಮಾಜಿಕ ಸಬಲೀಕರಣ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮತ್ತು ದುರ್ಬಲ ವರ್ಗದ ಜನರ ಏಳಿಗೆಗಾಗಿ ಕೆಲಸ ಮಾಡ್ತಿದೆ. ಇನ್ನು ಇದೇ ಆದರ್ಶ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 150 ಸ್ವಸಹಾಯ ಸಂಘಗಳ ಸದಸ್ಯರನ್ನ ಪಾಲುದಾರರನ್ನಾಗಿಸಿ ರಚನೆಗೊಂಡ ನವಚೇತನ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತವು 2006ರ ಫೆಬ್ರವರಿ 6ರಂದು ನೋಂದಾವಣೆಗೊಂಡು 2006 ಮೇ 1ರಂದು ಅಧಿಕೃತವಾಗಿ ಉದ್ಘಾಟನೆಗೊಂಡಿತು. ಗ್ರಾಮೀಣ ಅಸಂಘಟಿತ ಸಾಮಾನ್ಯ ಜನರು, ವಿಶೇಷವಾಗಿ ಸ್ವಸಹಾಯ ಸಂಘದ ಸದಸ್ಯರು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಬದುಕಬೇಕೆಂಬ ಉದ್ದೇಶದಿಂದ ಪ್ರಾರಂಭಗೊಂಡ ಸಹಕಾರಿಯು ಇದೀಗ ಯಶಸ್ವಿಯಾಗಿ ಶ್ರೀಮತಿ ಶ್ರೀಲತಾರವರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರ್ತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನು ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿರುವಂಥದ್ದು ನವಚೇತನ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ನಮ್ಮ ಜೊತೆ ಇಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಜೇಕಬ್ ವರ್ಗೀಸ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಮ ಈ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರು ಯಾರು? ನಾನು ಜೇಕಬ್ ವರ್ಗೀಸ್, ನವಚೇತನ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಮೂಡುಬಿದ್ರೆ ಸ್ವಸಹಾಯ ಸಂಘಗಳ ಸದಸ್ಯರಿಂದ ನಡೆಸಲ್ಪಡುವಂತಹ ಒಂದು ಸೌಹಾರ್ದ ಸಹಕಾರಿಯಾಗಿರುತ್ತದೆ. ಈ ಸಹಕಾರಿಯು ಮೂಡುಬಿದ್ರೆ ಮತ್ತು ಕಾರ್ಕಳ ಪ್ರದೇಶಗಳಲ್ಲಿ ಅಭಿವೃದ್ಧಿಪರವಾದಂತಹ ಯೋಜನೆಗಳನ್ನು ಹಮ್ಮಿಕೊಂಡು ಕಳೆದ 21 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಆದರ್ಶ ಎಂಬ ಒಂದು ಸಮಾಜ ಸೇವಾ ಸಂಸ್ಥೆಯ ಒಂದು ಯೋಜನೆಯಾಗಿ ಪ್ರಾರಂಭಗೊಂಡು 2006ನೇ ಇಸವಿಯಲ್ಲಿ ಫೆಬ್ರವರಿ 6ನೇ ತಾರೀಕನ್ನು ನೋಂದಾವಣೆಯಾಗಿ 2006ನೇ ಇಸವಿಯಿಂದ ಈ ಸಹಕಾರಿಯನ್ನು ಕಾರ್ಯನಿರ್ವಹಿಸ್ತಾ ಬಂದಿರುತ್ತದೆ. ಇದರದ್ದು ಪ್ರಾರಂಭದ ಬಗ್ಗೆ ಹೇಳಬೇಕಂತಂದಾದರೆ, ಒಂದು ಹಣಕಾಸು ಸಂಸ್ಥೆ ಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ಅಲ್ಲ, ಸಾಮಾನ್ಯ ಜನರ, ಮುಖ್ಯವಾಗಿ ಮಹಿಳೆಯರು, ಹಿಂದುಳಿದ ವರ್ಗದವರು, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಬೀಡಿ ಕಾರ್ಮಿಕರು ಅವರನ್ನು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಸಬಲರಾಗಬೇಕು, ಆರ್ಥಿಕವಾಗಿ ಅಭಿವೃದ್ಧಿಪಡಿಸಬೇಕು ಎಂದ ನಿಟ್ಟಿನಲ್ಲಿ ಅವರ ಸ್ವಸಹಾಯ ಸಂಘಗಳು ನಾವು ರಚನೆ ಮಾಡುತ್ತಾ ಬಂದಿದ್ದೆವು ಕಳೆದ 20 ವರ್ಷಗಳಿಂದ. ಈ ಸ್ವಸಹಾಯ ಸಂಘಗಳ ಸದಸ್ಯರ ಆರ್ಥಿಕ ಅಗತ್ಯತೆಗಳಿಗಾಗಿ ಅವರು ಇನ್ನಿತರ
ಸಂಸ್ಥೆಗಳನ್ನಾಗಲಿ ಅಥವಾ ಹಣಕಾಸು ಸಂಸ್ಥೆಗಳಾಗಲಿ ಬ್ಯಾಂಕ್ಗಳನ್ನಾಗಲಿ ಅವಲಂಬಿಸಬಾರದು. ತಮ್ಮದೇ ಆದಂತಹ ಒಂದು ಹಣಕಾಸು ಸಂಸ್ಥೆಯನ್ನು ಸಹಕಾರದ ಧ್ಯೇಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಸ್ವಸಹಾಯ ಸಂಘಗಳ ಸದಸ್ಯರಿಗಾಗಿ ಆದರ್ಶ ಸಂಸ್ಥೆ ಎಂದು ಸ್ಟಾರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ವಸಹಾಯ ಸಂಘಗಳ ಸದಸ್ಯರಿಗಾಗಿ ಈ ಸಹಕಾರಿ ಸಂಸ್ಥೆಯನ್ನು ಸ್ಥಾಪನೆಗೊಂಡರು. ಕರ್ನಾಟಕದಲ್ಲಿ ಯಾವೆಲ್ಲ ಭಾಗಗಳಲ್ಲಿ ನಿಮ್ಮ ಸಂಸ್ಥೆ ಶಾಖೆಗಳನ್ನು ಒಳಗೊಂಡಿದೆ? ನಮಗೆ ಶಾಖೆಗಳಾಗಿ ಆಫೀಸುಗಳು ಬೇರೆ ಕಡೆ ಕಾರ್ಯನಿರ್ವಹಿಸ್ತಾ ಇಲ್ಲ. ಮುಖ್ಯ ಕಚೇರಿ ಮೂಡುಬಿದ್ರೆಯಲ್ಲಿ, ವಿಜಯನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಸೇವಾ ಕೇಂದ್ರವನ್ನು ನಮಗೆ ಕಾರ್ಕಳದಲ್ಲಿ ಸಾಣೂರು ಕ್ರಾಸಲ್ಲಿ ಒಂದು ಸೇವಾ ಕೇಂದ್ರವಿದೆ. ಆದರೆ ನಮ್ಮ ಸ್ವಸಹಾಯ ಸಂಘಗಳು 250ಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳು ಮೂಡುಬಿದ್ರೆ ಹಾಗೂ ಕಾರ್ಕಳ ತಾಲೂಕುಗಳ ವಿವಿಧ ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಿಮ್ಮ ಸಂಸ್ಥೆ ಸಮಾಜದ ಅಭಿವೃದ್ಧಿ ಪಥದಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದೆ ಅದನ್ನು ವಿವರಿಸುವುದಾದರೆ? ಓಕೆ. ಸಂಸ್ಥೆಯ ಧ್ಯೇಯ ಎಂದು ಹೇಳಿದರೆ ಸಾಮಾನ್ಯ ಜನರ ಸಮಾಜದಲ್ಲಿ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಹಿಂದುಳಿದವರ ಅಭಿವೃದ್ಧಿ, ಅವರ ಸಶಕ್ತತೆ, ಅದು ನಮ್ಮ ಧ್ಯೇಯವಾಗಿರುತ್ತದೆ. ಸಶಕ್ತತೆ, ಸಮಾನತೆ, ಸ್ವಾವಲಂಬನೆ ಈ ಒಂದು ಧ್ಯೇಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆಯು ಆದರ್ಶ ಸಂಸ್ಥೆ. ಸಾಮಾನ್ಯ ಜನರನ್ನು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಸಬಲರಾಗಬೇಕೆಂದಾದರೆ ಅವರಿಗೆ ಬರೀ ಸಹಾಯ ಕೊಟ್ಟು ಯಾವಾಗಲೂ ಒಂದು ಚಾರಿಟಿ ಆಗಿ ಇದು ನಡೆಸಿಕೊಂಡು ಹೋದರೆ ಆಗೋದಿಲ್ಲ. ಅವರ ಸಾಮರ್ಥ್ಯಗಳನ್ನು ಬಳಸಿ ಅವರಲ್ಲಿರುವಂಥ ವೈಯಕ್ತಿಕ ಮತ್ತು ಸಾಮಾಜಿಕ ಸಂಪನ್ಮೂಲಗಳು, ಆರ್ಥಿಕ ಸಂಪನ್ಮೂಲಗಳು ಅವರು ಬೆಳೆಸಿಕೊಂಡು ಅವರು ಮುಂದುವರೆದರೆ ಮಾತ್ರ ಅವರಿಗೆ ಈ ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ಸಬಲೀಕರಣ ಆಗ್ತದೆ ಅಂತ ದೃಷ್ಟಿಯಿಂದ ಈ ಒಂದು ಸಂಸ್ಥೆಯನ್ನು ಕಾರ್ಯನಿರ್ವಹಿಸ್ತಾ ಇರುವುದು. ಮುಖ್ಯವಾಗಿ ನಾನು ಹೇಳಿದ ಹಾಗೆ ಸ್ವಸಹಾಯ ಸಂಘಗಳು 10-20 ಜನರು ಸೇರುವಂತಹ ಸ್ವಸಹಾಯ ಸಂಘಗಳು ಈ 2 ತಾಲೂಕುಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಅವರ ವಾರಕ್ಕೊಮ್ಮೆ ಅಥವಾ ತಿಂಗಳಲ್ಲಿ ಒಮ್ಮೆ ಸಭೆ ಸೇರಿಕೊಂಡು ಸಭೆಗಳಲ್ಲಿ ಅವರ ಆರ್ಥಿಕ ವ್ಯವಹಾರಗಳು, ಸಣ್ಣ ಉಳಿತಾಯ ಮತ್ತು ಸಣ್ಣ ಸಾಲದ ವ್ಯವಹಾರಗಳು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರಲ್ಲಿ ಸಾಮಾಜಿಕ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಬೇಕಾದ ಎಲ್ಲ ರೀತಿಯ ಮಾರ್ಗದರ್ಶನ ಮತ್ತು ತರಬೇತಿಗಳು ನಾವು ನೀಡುತ್ತಾ ಬಂದಿರುತ್ತದೆ. ಅವರ ಈಗ ವೈಯಕ್ತಿಕವಾದಂತಹ ಬೆಳವಣಿಗೆಗಾಗಲಿ, ನೇತೃತ್ವ ಅಥವಾ ಲೀಡರ್ಶಿಪ್ ಕ್ವಾಲಿಟೀಸ್ಗೆ ಆಗಲಿ, ಮತ್ತು ಲಿಂಗತ್ವ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಆಗಲಿ, ರೈಟ್ ಇಶ್ಯೂಸ್ ಬಗ್ಗೆ ಆಗಲಿ, ಗ್ರಾಮದಲ್ಲಿ ಆಗುವಂತಹ ಬೇರೆ ಬೇರೆ ಅಭಿವೃದ್ಧಿಪರವಾದಂತಹ ಯೋಜನೆಗಳ ಬಗ್ಗೆ, ಅದರ ಅನುಷ್ಠಾನಗಳ ಬಗ್ಗೆ ಆಗಲಿ, ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಅವರ ಆರೋಗ್ಯದ ವಿಷಯಗಳ ಬಗ್ಗೆ ಆಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಷಯಗಳಾಗಲಿ, ಸ್ವಉದ್ಯೋಗಕ್ಕೆ ಅದು ಆರ್ಥಿಕ ಚಟುವಟಿಕೆಗಳು ಹಮ್ಮಿಕೊಂಡು ಅವರು ಹೇಗೆ ಸಬಲರಾಗಬೇಕು, ಮುಂದೆ ಬರೆಯಬೇಕು ದೃಷ್ಟಿಯಲ್ಲಿ ಅವರಿಗೆ ಸ್ವಉದ್ಯೋಗ ವಿಷಯಗಳಿಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಬೇತಿಗಳು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಾವು ಮಾಡುತ್ತಾ ಇರುವಂತಹ ಒಂದು ಯೋಜನೆ ಎಂದು ಹೇಳಿದರೆ, ಈ ಸಂಸ್ಥೆಯ ಅಡಿಯಲ್ಲಿ ಅಂಗವಿಕಲ ಮಕ್ಕಳಿಗಾಗಿ 25 ವರ್ಷ ಒಳಪಟ್ಟ ಅಂಗವಿಕಲ ಮಕ್ಕಳಿಗಾಗಿ ಅವರ ಆರ್ಥಿಕ ಅವರ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವೊಂದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾವು ಹೇಳುವುದು ಸಮುದಾಯ ಆಧಾರಿತ ಪುನರ್ವಸತಿ ಕಾರ್ಯಕ್ರಮ. ಈ ಯೋಜನೆ ಅಡಿಯಲ್ಲಿ ನಾವು ವಿಕಲಚೇತನ ಮಕ್ಕಳ ಪೋಷಕರ ಸಂಘಗಳನ್ನು ರಚಿಸಿಕೊಂಡಿದ್ದೇವೆ. 15 ಸಂಘಗಳು, ಪೋಷಕರ ಸಂಘಗಳಿವೆ. ಆ ಸಂಘಗಳ ಮುಖಾಂತರ ಈ ವಿಶೇಷ ವಿಕಲಚೇತನ ವಿಶೇಷ ಮಕ್ಕಳ ಅವರ ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಅವರಿಗೆ
ಆರೋಗ್ಯದ ಸಮಸ್ಯೆಗಳಿಗೆ ಅವರಿಗೆ ಸಹಾಯ ನೆರವು ನೀಡುವಂತಹ ಅದು ಅವರಿಗೆ ಮಾರ್ಗದರ್ಶನ ಮತ್ತು ಆರ್ಥಿಕವಾದಂತಹ ಸಹಾಯ ಸರ್ಕಾರ ಮತ್ತು ಇನ್ನಿತರ ಸನ್ನದ್ಧ ಸಂಘಗಳಿಂದ ಸಿಗುವಂತಹ ಎಲ್ಲ ಸವಲತ್ತುಗಳು ಸಹಾಯಗಳು ಪಡೆಯುವ ದೃಷ್ಟಿಯಿಂದ ಮತ್ತು ಅವರ ಹಕ್ಕುಗಳ ಬಗ್ಗೆ ವಿಕಲಚೇತನರಿಗೆ ಅವರಿಗಿರುವಂತಹ ಸಮಸ್ಯೆಗಳು ಅವರ ಹಕ್ಕುಗಳು ಅವು ಯಾವ ರೀತಿಯಲ್ಲಿ ಅದು ಪಡೆಯಬೇಕು ಅವರಿಗೆ ಅನ್ಯಾಯವಾಗದೆ ಶೋಷಣೆ ಆಗದೆ ಸಮಾಜದಲ್ಲಿ ಇದರಾಗೆ ಮುಂದುವರಿಯುವ ದೃಷ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೂಡ ನಾವೊಂದು 200ಕ್ಕೂ ಹೆಚ್ಚು ವಿಶೇಷ ಮಕ್ಕಳಿಗೆ ಈ ನಮ್ಮ ಒಂದು ಸಂಸ್ಥೆ ಅಡಿಯಲ್ಲಿ ಸಹಾಯ ನೀಡ್ತಾ ಬಂದಿರುತ್ತೇವೆ. ಅದು ಕೂಡ ಕಳೆದ 15 ವರ್ಷಗಳಿಂದ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾഞ്ഞങ്ങാട്, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್. 42886666. ಆದರ್ಶ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಸ್ಥಾಪನೆಗೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ವಸಹಾಯ ಸಂಘಗಳ ಸದಸ್ಯರು ನವಚೇತನ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಮೂಡಬಿದ್ರಿ ಇದರ ಅಡಿಯಲ್ಲಿ ಕಳೆದ 20 ವರ್ಷಗಳಿಂದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಬಂದಿರುತ್ತದೆ. 21ನೇ ವಾರ್ಷಿಕೋತ್ಸವ ಆಚರಣೆಯು ಈ ವರ್ಷದಲ್ಲಿ ಸ್ವಾವಲಂಬನೆ ದಿನಾಚರಣೆಯಾಗಿ ತಮ್ಮ ಸಂಘಗಳಲ್ಲಿ, ಗ್ರಾಮಗಳಲ್ಲಿ ವಿಶೇಷ ಕಾರ್ಯಕ್ರಮಗಳೊಟ್ಟಿಗೆ 2021 ಮಾರ್ಚ್ 7 ಭಾನುವಾರದಂದು ಆಚರಿಸಬೇಕೆಂದು ನಾವು ತೀರ್ಮಾನಿಸಿರುತ್ತೇವೆ. ಸ್ವಸಹಾಯ ಸಂಘಗಳ ನಿರ್ವಹಣೆ ಮತ್ತು ವ್ಯವಹಾರ ಚಟುವಟಿಕೆಗಳ ಮುಖಾಂತರ ಸದಸ್ಯರ ಆರ್ಥಿಕ ಮತ್ತು ಸಾಮಾಜಿಕ ಸಶಕ್ತತೆ ಹಾಗೂ ಸ್ವಾವಲಂಬನೆಯನ್ನು ಪ್ರೋತ್ಸಾಹಿಸುವುದು ಆದರ್ಶ ಸಂಸ್ಥೆಯ ಗುರಿಯಾಗಿರುತ್ತದೆ. ಸದಸ್ಯರು ಸಂಘಗಳ ಹಾಗೂ ಸಂಸ್ಥೆಯ ನಿರ್ಧಾರಗಳಲ್ಲಿ, ಆರ್ಥಿಕ ಸಂಪನ್ಮೂಲಗಳಲ್ಲಿ ಹಾಗೂ ಆಸ್ತಿಪಾಸ್ತಿಗಳಲ್ಲಿ ಸಮಾನ ಪಾಲುದಾರರು ಹಾಗೂ ಹಕ್ಕುದಾರರಾಗಿ ಮುಂದುವರಿದು ಅಭಿವೃದ್ಧಿ ಹೊಂದಬೇಕೆಂಬುದು ನಮ್ಮ ಧ್ಯೇಯವಾಗಿರುತ್ತದೆ. ಈ ಒಂದು ಸಂದೇಶವನ್ನು ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರು ಮತ್ತು ಸಮಾಜದ ಇದರ ಸಮಾನ ಮಿತ್ರರಲ್ಲಿ ಸಾರುವ ಸಲುವಾಗಿ ನಾವು ಈ ಸ್ವಾವಲಂಬನಾ ದಿನಾಚರಣೆ ಆಚರಿಸುತ್ತೇವೆ. ಈ ದಿನಾಚರಣೆಯ ಯಶಸ್ಸಿಗಾಗಿ ಎಲ್ಲರ ಸಹಕಾರವನ್ನು ನಾವು ಕೋರುತ್ತೇವೆ. ನಿಮ್ಮ ಈ ಒಂದು ಯೋಜನೆ ನಿಜಕ್ಕೂ ಶ್ಲಾಘನೀಯ. ಈ ಒಂದು ಯೋಜನೆ ಹಮ್ಮಿಕೊಳ್ಳುವುದಕ್ಕೆ ಪ್ರಮುಖ ಕಾರಣ ಏನಾಗಿತ್ತು? ಮುಖ್ಯವಾಗಿ ನಾನೊಂದು ಸಮಾಜ ಸೇವೆ ಮಾಡುವಂಥ ಒಂದು ಮನೋಭಾವ, ಹಾಗೆ ನಾನು ಒಂದು ಪ್ರೊಫೆಷನಲ್ ಆಗಿ ನನ್ನ ಟ್ರೈನಿಂಗ್ ಎಲ್ಲ ಕೂಡಿ ಆ ನಿಟ್ಟಿನಲ್ಲಿ ಬಂದಿದೆ. ನಾನು MSW ಪಾಸಾದ ನಂತರ ಸಮಾಜ ಸೇವಾ ಮತ್ತು ಡೆವಲಪ್ಮೆಂಟಲ್ ಸೆಕ್ಟರಲ್ಲಿ ತುಂಬ ವರ್ಷಗಳಲ್ಲಿ ಕೆಲಸ ಮಾಡಿದ್ದೇನೆ. ಕಳೆದ 35 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ
ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಒಂದು 20 ವರ್ಷಗಳ ಹಿಂದೆ ಈ ಮೂಡುಬಿದಿರೆ ಪ್ರದೇಶದಲ್ಲಿ ಒಂದು ಯೋಜನೆ ಅನುಷ್ಠಾನಗೊಳಿಸಲಿಕ್ಕಾಗಿ ನಾನು ಮೊದಲನೇ ಸಲ ಇಲ್ಲಿಗೆ ಬಂದದ್ದು. ಆ ಒಂದು ಸಾಮಾನ್ಯ ಜನರಿಗೆ, ಬಡವರಿಗೆ, ಅವರಿಗೆ ಮನೆ ನಿರ್ಮಾಣ ಮಾಡುವಂತಹ ಸಹಾಯ ಮಾಡುವ ಒಂದು ಯೋಜನೆ ಅನುಷ್ಠಾನಗೊಳಿಸಲಿಕ್ಕಾಗಿ ಮೊದಲನೇ ಸಲ ನಾನು ಇಲ್ಲಿಗೆ ಮೂಡುಬಿದಿರೆ ಪ್ರದೇಶದಲ್ಲಿ ಬಂದದ್ದು. ತದನಂತರ ಈ ಒಂದು ಅಭಿವೃದ್ಧಿವಾದ ಈ ಸಾಮಾನ್ಯ ಜನರು ಅವರಿಗೆ ಸಹಾಯ ಮುಂದೆ ಕೂಡ ಮಾಡಬೇಕು. ಅದು ಬರೀ ಆರ್ಥಿಕ ಸಹಾಯ ಮಾತ್ರವಲ್ಲ, ಅವರಲ್ಲಿ ಇರುವಂತಹ ಸಂಪನ್ಮೂಲಗಳು ನಾವು ಬಳಸಿಕೊಂಡು ಅದು ಅಭಿವೃದ್ಧಿಪಡಿಸಿಕೊಂಡು ಅವರೇ ಮುಂದುವರಿಯಬೇಕೆಂಬ ದೃಷ್ಟಿಯಿಂದ ಈ ಆದರ್ಶ ಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಆದರ್ಶ ಸಂಸ್ಥೆಯ ಸ್ಥಾಪನೆಯಾಗಿ ಅದು 1999ರಲ್ಲಿ ಆದರ್ಶ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿಕೊಂಡಿದ್ದೆವು. ಆಮೇಲೆ ಅದರ ಒಂದು ಯೋಜನೆಯಾಗಿ ನಾವು ಸ್ವಸಹಾಯ ಸಂಘಗಳ ರಚನೆಯನ್ನು ನಾವು ಪ್ರಾರಂಭ ಮಾಡಿದೆವು. ಸ್ವಸಹಾಯ ಸಂಘಗಳ ರಚನೆಯಾಗಿ ಅವರಲ್ಲಿ ಆರ್ಥಿಕ ಸಾಮಾಜಿಕವಾದಂಥ ಚಟುವಟಿಕೆಗಳು ಅಭಿವೃದ್ಧಿಪಡ್ತಾ ಇರುವಾಗ ಅವರ ಹಣಕಾಸು ವ್ಯವಹಾರಗಳು ಮಾಡಲಿಕ್ಕಾಗಿ ಒಂದು ನೋಂದಾಯಿತ ಸಂಸ್ಥೆಯ ಅನಿವಾರ್ಯತೆ ಬಂದಿತ್ತು. ಯಾಕಂತ ಹೇಳಿದರೆ ದುಡ್ಡದ ವ್ಯವಹಾರಗಳು ಜಾಸ್ತಿ ಆಗಿದೆ, ಅದು ಕಾನೂನುಬದ್ಧವಾಗಿ ನಿರ್ವಹಿಸದಿದ್ದರೆ ಮತ್ತು ಅದಕ್ಕೆ ಸಮಸ್ಯೆಗಳಾಗ್ತದೆ. ಮತ್ತು ಜನರಿಗೂ ಕೂಡ ಅದರ ಬಗ್ಗೆ ಅವರು ಒಂದು ಸಶಕ್ತರಾಗಬೇಕು, ಅರಿವು ಬರಬೇಕು, ಅದಕ್ಕೆ ಅವರ ಮುಂದಾಳತ್ವದಲ್ಲಿ ನಡೆಯಬೇಕೆಂದು ಹೇಳಿಕೊಂಡು ನಾವು 2006ನೇ ಇಸವಿಯಲ್ಲಿ ಈ ನವಚೇತನ ವಿವಿಧೋದ್ದೇಶ ಸೌಹಾರ್ದ ಸಂಘವನ್ನು ಸ್ಥಾಪನೆ ಮಾಡೋದು. ಇದು ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರಿಂದ ನಡೆಸಲ್ಪಡುವುದು. ಇದರಲ್ಲಿ ಆಡಳಿತ ನಡೆಸ್ತಾ ಇರುವವರು ಅದರ ಸದಸ್ಯರಾಗಿರುತ್ತಾರೆ, ಇಲ್ಲಿ ಕೆಲಸ ಮಾಡುವವರು ಕೂಡ ಅವರ ಸದಸ್ಯರಾಗಿರುತ್ತಾರೆ. ಇಲ್ಲಿ ಆಗುವಂಥ ಎಲ್ಲ ಪ್ರಯೋಜನಗಳು, ಅದು ಸಂಘದಲ್ಲಿ ಆಗುವಂಥ ಲಾಭವಾಗಲಿ, ಇಲ್ಲಿ ಪಡೆಯುವಂಥ ಲಾಭವಾಗಲಿ, ಈ ಸದಸ್ಯರಲ್ಲಿ ನಾವು ಹಂಚಿಕೊಳ್ತಾ ಇದ್ದೇವೆ. ಎಲ್ಲ ನಿರ್ಧಾರಗಳಲ್ಲಿ, ಎಲ್ಲ ಆಸ್ತಿಗಳಲ್ಲಿ ಅವರಿಗೆ ಸಮಾನವಾದಂತಹ ಪಾಲುದಾರಿಕೆ ಇರುತ್ತದೆ. ಈ ಒಂದು ಧ್ಯೇಯದ ಅಡಿಯಲ್ಲೇ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರುವುದು. ಈಗ ನವಚೇತನ ವಿವಿಧೋದ್ದೇಶ ಸೌಹಾರ್ದ ಏನು ಸಂಸ್ಥೆ ಇದೆ, ನೀವು ಭಾರತದ ಆರ್ಥಿಕತೆ ಏನಂದ್ರೆ ಕೊರೋನಾ ಸಂದರ್ಭದಲ್ಲಿ ಹಿನ್ನಡೆ ಬಂದಿತ್ತು. ಹಾಗಾಗಿ ಆ ಸಂಸ್ಥೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಖಂಡಿತವಾಗಿಯೂ ಇದು ನಮಗೆಲ್ಲರಿಗೂ ಬಂದಂತಹ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ಬಗ್ಗೆ ಹೇಳಬೇಕೆಂದಾದರೆ ನಮ್ಮಲ್ಲಿ ಕಡು ಬಡವರ ಮಧ್ಯೆ ನಾವು ಕೆಲಸ ಮಾಡುವುದರಿಂದ ತುಂಬ ಜವಾಬ್ದಾರಿಗಳು ನಮ್ಮ ಸಂಸ್ಥೆ ಮೇಲೆ, ನಮ್ಮ ಜನರ ಮೇಲೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಹಣಕಾಸಿನ ವಿಷಯದಲ್ಲಿ ಹೇಳಬೇಕೆಂದಾದರೆ ನಾವು ಕಳೆದ 9 ವರ್ಷಗಳಲ್ಲಿ ಅವರಿಗೆ ನಾವು ವಿನಾಯಿತಿ ಕೊಟ್ಟಿದ್ದೇವೆ. ಅವರಿಗೆ ಸಾಲ ಮರುಪಾವತಿ ಮಾಡಲಿಕ್ಕಾಗಿ ಯಾವ ಫೈನು ಅಂತ ಏನೂ ಇಲ್ಲದೆ ವಿನಾಯಿತಿ ಕೊಟ್ಟಿದ್ದೇವೆ. ಮತ್ತು ಅದು ಬಿಟ್ಟು ಈ ವಿಶೇಷವಾಗಿ ಅಂಗವಿಕಲ ಮಕ್ಕಳು, ವಿಶೇಷ ಮಕ್ಕಳಿಗಾಗಿ ಅವರಿಗೆ ಮನೆಗೆ ಹೋಗಿಕೊಂಡು, ನಮ್ಮಲ್ಲಿ ಒಂದು ಆಂಬ್ಯುಲೆನ್ಸ್ ಸರ್ವಿಸ್ ಇದೆ, ಆಂಬ್ಯುಲೆನ್ಸ್ ಉಪಯೋಗ ಮಾಡಿಕೊಂಡು ಅವರ ಮನೆಗೆ ಹೋಗಿ ಅವರ ಅಗತ್ಯತೆಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡು ಅವರಿಗೆ ಆರ್ಥಿಕವಾದ ಸಹಾಯ, ಅದೇ ರೀತಿಯಲ್ಲಿ ಅವರಿಗೆ ವೆಲ್ಫೇರ್ ರಿಲೀಫ್ ಮೆಟೀರಿಯಲ್ಸ್ ಅವರನ್ನು ಡಿಸ್ಟ್ರಿಬ್ಯೂಟ್ ಮಾಡುವುದು ರೀತಿಯಲ್ಲಿ ಅವರಿಗೆ ಬಡವರಿಗೆ, ವಿಶೇಷ ಮಕ್ಕಳ ಮನೆಗಳಿಗೆ, ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಕಡು ಬಡವರ ಮನೆಗಳಿಗೆ ಮನೆ ಬಾಗಿಲಲ್ಲಿ ಹೋಗಿ ನಮ್ಮದೇ ಆದಂತಹ ಆಂಬ್ಯುಲೆನ್ಸ್ ಉಪಯೋಗ ಮಾಡಿಕೊಂಡು, ವೆಹಿಕಲ್ ಯೂಸ್ ಮಾಡಿಕೊಂಡು ಸಹಾಯ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಸಾಲದ ವಿಷಯ ಹೇಳಬೇಕಂದಾದರೆ ಅವರಿಗೆ ಎಲ್ಲರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ. ಯಾರಿಗೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲವೋ ಅವರು ನಮಗೆ ಬರಕೊಡಬೇಕು, ನಮಗೆ ಎಷ್ಟು ತಿಂಗಳ ಅವಧಿ ಬೇಕಂತ, ಅಷ್ಟು ತಿಂಗಳಾದ ಮೇಲೆ ಮಾತ್ರ ನೀವು ಕಟ್ಟಿದರೆ ಸಾಕು. ಆ ಅವಧಿಗೆ ನಿಮಗೆ ಯಾವ ರೀತಿ ಇರುವಂತಹ ಬಡ್ಡಿ, ಫೈನ್ ಆಗಲಿ ಯಾವುದು ಇರುವುದಿಲ್ಲ. ಆ ರೀತಿಯಲ್ಲಿ ಅವರಿಗೆ ಆ ಸಂದರ್ಭದಲ್ಲಿ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಓಕೆ, ನಾನು ಹೇಳಿದ ಹಾಗೆ ಇದೊಂದು ಅಭಿವೃದ್ಧಿಪರವಾದ ಸಂಸ್ಥೆಯಾದ ಕಾರಣಕ್ಕಾಗಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಬಡ್ಡಿ ದರಗಳಿರುತ್ತದೆ. ಸೌದ್ಯೋಗ ಮಾಡುವಂತಹ ಮಹಿಳೆಯರು ಅವರಾದರೂ ಸೌದ್ಯೋಗ ಮಾಡಲಿಕ್ಕೆ ಏನಾದರೂ ಒಂದು ಯೋಜನೆ ಹಾಕಿಕೊಂಡು ಮುಂದೆ ಬಂದರೆ 8% ಅವರಿಗೆ ಸಾಲ ಕೊಡುವಂತಹ ಒಂದು ಯೋಜನೆ ನಮ್ಮಲ್ಲಿದೆ. ಸಾಮಾನ್ಯವಾದಂತಹ ಸಾಲಗಳು, ಅವರು ಪರ್ಸನಲ್ ಲೋನ್ಸ್ ಹೇಳ್ತಾರೆ, ಅದಕ್ಕೆ ನಾವು 13%, ನಾವು ಕೊಡ್ತಾ ಇದ್ದೇವೆ. ಮತ್ತು ಸಂಘಗಳಿಗೆ ನಾವು ಸಾಲ ನೀಡುತ್ತೇವೆ. ನಮ್ಮ ಸ್ವಸಹಾಯ ಸಂಘಗಳಿಗೆ ಕೊಟ್ಟು ಅವರವರ ಆಂತರಿಕ ಸಾಲಕ್ಕಾಗಿ ಕೊಡ್ತೇವೆ. ಅದು 13% ನಾವು ಕೊಡ್ತಾ ಇದ್ದೇವೆ. ಅದೇ ಬೇರೆ ಬೇರೆ ರೀತಿಯಲ್ಲಿ ನಾವು ಸಾಲಗಳ ಬಡ್ಡಿ ದರ ಇರುತ್ತದೆ. ಸಾಲಗಳಲ್ಲದೆ ಸಹಾಯ ನೀಡುವಂಥ ಒಂದು ಯೋಜನೆ ಕೂಡ ನಮ್ಮಲ್ಲಿದೆ.
ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರೆಲ್ಲರೂ ಕೂಡ ಸೇರಿಕೊಂಡು ವರ್ಷದಲ್ಲಿ ಸಹಾಯ ಹಸ್ತ ನೀಡುವ ನಿಟ್ಟಿನಲ್ಲಿ ಅವರೊಂದು ಫಂಡ್ ರೈಸ್ ಮಾಡುತ್ತೇವೆ. ನಮ್ಮಲ್ಲಿ ಯಾರಿಗೆ ಸಾಲ ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ, ಅಂದರೆ ಸಾಲ ಪಡೆದರೆ ಅವರಿಂದ ಕಟ್ಟಬೇಕಲ್ಲ, ಅದಕ್ಕೆ ಸಾಮರ್ಥ್ಯವಿಲ್ಲದವರನ್ನು ಗುರುತಿಸಿ ಅವರಿಗೆ ಸಹಾಯ ನೀಡೋದು. ಅವರ ಹೆಣ್ಣುಮಕ್ಕಳ ಮದುವೆ ಸಂದರ್ಭದಲ್ಲಿ, ಮನೆ ನಿರ್ಮಾಣ ಸಂದರ್ಭದಲ್ಲಿ, ಮತ್ತು ಅವರಿಗೆ ತುಂಬ ಕಾಯಿಲೆಗಳು ಬಂದವರಿಗೆ ಸಮಸ್ಯೆಗಳಾಗುವಂತಹ ನಿಟ್ಟಿನಲ್ಲಿ ಈ ಯೋಜನೆಯಲ್ಲಿ ಅವರಿಗೆ ಸಹಾಯ ನೀಡುವ ಒಂದು ಯೋಜನೆ ಕೂಡ ನಮ್ಮ ಸದಸ್ಯರಿಂದಲೇ ನಾವು ಮಾಡುತ್ತಾ ಇರುವಂಥದ್ದು. ಅದೇ ರೀತಿ ವಿಶೇಷ ಅದೇ ರೀತಿ ಆಕರ್ಷಕ ಠೇವಣಿ ಯಾವುದು? ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಂತ ಠೇವಣಿಗಳುಂಟು. ಸ್ವಸಹಾಯ ಸಂಘಗಳಲ್ಲಿ ಅವರು ಉಳಿತಾಯ ಮಾಡುತ್ತಾರೆ. ಅದಕ್ಕೆ ಅವರು ಆಂತರಿಕ ಸಾಲ ಅವರು ನೀಡುವಾಗ ಅದಕ್ಕೆ ಉಳಿತಾಯದ್ದು ಬಡ್ಡಿ ಸಿಗ್ತದೆ. ಅದು ಸಂಘಗಳಲ್ಲಿ ಆಗುವಂಥದ್ದು. ಇಲ್ಲಿ ನಮ್ಮ ಮಾಡ್ತಾ ಇರುವುದು ವೈಯಕ್ತಿಕವಾದಂತಹ SB ಯೋಜನೆ ಇದೆ, RD ಇದೆ, ಫಿಕ್ಸೆಡ್ ಡೆಪಾಸಿಟ್ ಇದೆ. ಇದಕ್ಕೆ ಎಲ್ಲ ಬೇರೆ ಬೇರೆ ಬಡ್ಡಿ ದರ ಇರುತ್ತದೆ. ಈಗಿನ ಟೈಮ್ಗೆ ಹೇಳಬೇಕಂದಾದರೆ ಮೊದಲು ನಾವು ಮೊದಲು 45 ದಿನದಿಂದ 90 ದಿನಗಳವರೆಗೆ 5.5% ನಾವು ಇದು ಠೇವಣಿಗಳನ್ನು ಸ್ವೀಕಾರ ಮಾಡ್ತಿದ್ದೆವು. 90 ದಿನಗಳಿಂದ 180 ದಿನಗಳವರೆಗೆ 6%, 181 ದಿನಗಳಿಂದ 1 ವರ್ಷದವರೆಗೆ 8%, 1 ವರ್ಷದಿಂದ 2 ವರ್ಷಗಳವರೆಗೆ 9%, 2 ವರ್ಷಗಳಿಂದ 3 ವರ್ಷಗಳವರೆಗೆ 9.5%, 3 ವರ್ಷಗಳಿಂದ ಮೇಲ್ಪಟ್ಟು 10%. ಆದರೆ ಇದು ಈ ಕೊರೋನಾ ಆದ ಅನಂತರ ಈಗ ಇದೆಲ್ಲ 1% ನಾವು ಕಡಿಮೆ ಮಾಡಿಕೊಂಡೇವೆ. ಅದೇ ರೀತಿ ನಿಮ್ಮ ಸಂಸ್ಥೆಯಲ್ಲಿ ಆಡಳಿತ ನಿರ್ದೇಶಕರು ಎಷ್ಟು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜೊತೆಗೆ ಅವರನ್ನ ಯಾವೊಂದು ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಓಕೆ, ಇದೊಂದು ಸೌಹಾರ್ದ ಸಹಕಾರಿ ಕಾರ್ಯನಿರ್ವಹಿಸ್ತಾ ಇರುವುದು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದು. ಇದರದ್ದು ನಿರ್ದೇಶಕ ಮಂಡಳಿಯ ಚುನಾವಣೆ ನಡೆಸಲ್ಪಡುವುದು ನಮ್ಮ ಚುನಾವಣಾ ಆಯೋಗದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದು. ಸೊ ಕಾನೂನು ಪ್ರಕಾರ ನಾವು 2 ಡಿಸ್ಟ್ರಿಕ್ಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಾರಣಕ್ಕಾಗಿ 17 ಮಂದಿ ಸದಸ್ಯರನ್ನೊಳಪಟ್ಟ ಒಂದು ನಿರ್ದೇಶಕ ಮಂಡಳಿ ಇಲ್ಲಿ ಈ ಸಹಕಾರಿಗೆ ಇರುತ್ತದೆ. ಇದು ಇತ್ತೀಚೆಗೆ ನಮ್ಮ ಕಳೆದ ಈ 14ನೇ ತಾರೀಕೆಂದು ಈ ಹೊಸ ನಿರ್ದೇಶಕ ಮಂಡಳಿಯ ಚುನಾವಣೆ ಆದದ್ದು. ಮುಂದಿನ 5 ವರ್ಷ ಅವಧಿಗೆ ನಿರ್ದೇಶಕರನ್ನು ಯಾವ ರೀತಿಯಲ್ಲಿ ಚುನಾವಣೆ ಮಾಡುತ್ತೇವೆ ಎಂದು ಹೇಳಿದರೆ ಯಾರಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಇರ್ತದೆ, ಅವರಿಗೆ ಬಿಟ್ಟ ವಿಷಯ. ಆದರೆ ನಮ್ಮಲ್ಲಿ ಇರುವಂಥದ್ದು ಮುಖ್ಯವಾಗಿ ಸ್ವಸಹಾಯ ಸಂಘಗಳ ಸದಸ್ಯರಾದ ಕಾರಣಕ್ಕಾಗಿ ನಾವು ನಮ್ಮಲ್ಲಿ ಒಂದು 14 ವಲಯಗಳಾಗಿ ನಮ್ಮ ಸ್ವಸಹಾಯ ಸಂಘಗಳನ್ನು ನಾವು ವಿಂಗಡಣೆ ಮಾಡಿಕೊಂಡಿದ್ದೇವೆ. ಒಂದೊಂದು ವಲಯದಲ್ಲಿ 10, 20, 25 ಆ ರೀತಿಯಲ್ಲಿ ಸ್ವಸಹಾಯ ಸಂಘಗಳಿರುತ್ತದೆ. ಈ ಎಲ್ಲ ವಲಯಗಳಿಗೆ ಪ್ರಾತಿನಿಧ್ಯ ಆಗಬೇಕು. ಅಲ್ಲಿಂದ ಏನಾದರೂ ಒಬ್ಬರನ್ನು ನಾವು ಆಯ್ಕೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಕಾನೂನು ಪ್ರಕಾರ ಮಹಿಳೆಯರಿಗೆ 2 ಮೀಸಲಾತಿ ಇರುತ್ತದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದೊಂದು ಮೀಸಲಾತಿ ಇರುತ್ತದೆ, ಮತ್ತು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರುತ್ತದೆ. ಈ ಮೀಸಲಾತಿಗಳೆಲ್ಲ ಪಾಲಿಸಿಕೊಂಡು ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಹೇಳಬೇಕಂದರೆ ನಮ್ಮಲ್ಲಿ ಇರುವ ಜನರು ಬಹುಪಾಲು ಜನರು ಈ ಮಹಿಳೆಯರು ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದವರು ಆದ ಕಾರಣಕ್ಕಾಗಿ ಅಂಥ ಸದಸ್ಯರನ್ನು ನಾವು ಅವರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ನಾವು ಅದು ನಿರ್ದೇಶಕರಾಗಿ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡುತ್ತೇವೆ. ಅವರು ಮತ್ತು ನಮ್ಮ ಸಹಕಾರಿ ಕಾಯ್ದೆ ಅಡಿಯಲ್ಲಿ ಅವರು ಚುನಾವಣೆ ಆಗಿರುತ್ತಾರೆ. ಆ ರೀತಿಯಲ್ಲಿ ನಮ್ಮಲ್ಲಿ ನಾನು ಹೇಳಿದ ಹಾಗೆ ಇಲ್ಲಿ ಕೆಲಸ ಮಾಡುತ್ತಾ ಇರುವವರು ಪ್ರತಿಯೊಬ್ಬರು ಕೂಡ ಸ್ವಸಹಾಯ ಸಂಘಗಳ ಸದಸ್ಯರು. ಇಲ್ಲಿ ಆಫೀಸಲ್ಲಿ ನಮ್ಮ ಅದು ಲೆಕ್ಕದ ವಿಚಾರದಲ್ಲಿ ನೋಡಿಕೊಳ್ಳುವವರು 3 ಮಂದಿ ಮಾತ್ರ, ಮತ್ತು ಒಬ್ಬರು ಕಾರ್ಕಳದಲ್ಲಿ ಕೂಡ ಸೇವಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವವರು. ನನ್ನನ್ನು ಸೇರಿಸಿಕೊಂಡು ಹೇಳಬೇಕೆಂದರೆ ನಾವೆಲ್ಲವರು ಈ ವಾಲಂಟರಿಯಾಗಿ ಕೆಲಸ ಮಾಡ್ತಾ ಇರುವವರು. ಸೊ ನಾವು ಹೊಣರೋರಿಯಂ ಅಲ್ಲದೆ ವೇತನವಾಗಿ ನಾವು ಇದರಿಂದ ಸಹಕಾರಿಯಿಂದ ಯಾವ ಪ್ರತಿಫಲ ತಗೊಳ್ತಾ ಇಲ್ಲ. ಸೊ ಒಂದು ಕಾಂಟ್ರಾಕ್ಟ್ ಆಗಿ ನಾವು ಅವರಿಗೆ ಇಂಥ ಸೇವನೆ ಮಾಡ್ತಾ ಇರೋದು. ಆದರೆ
ಅವರ ನಮ್ಮ ಬೇರೆ ಬೇರೆ ಆದರ್ಶ ಸಂಸ್ಥೆಯ ಯೋಜನೆಗಳು ಬೇರೆ ಇರುತ್ತದೆ. ಆ ಯೋಜನೆಯಿಂದ ಅಂದರೆ ಅಲ್ಲಿ ಕೂಡ ಅಂದರೆ ನಮ್ಮ ಸ್ವಸಹಾಯ ಸಂಘಗಳ ಒಕ್ಕೂಟವಿರುತ್ತದೆ. ನಮ್ಮಲ್ಲಿ ಇದೇ ಥರ ಅಂಗವಿಕಲ ಮಕ್ಕಳ ಕಲ್ಯಾಣಕ್ಕಾಗಿರುವಂತಹ ಯೋಜನೆ ಇರುತ್ತದೆ. ಸಾಮಾಜಿಕ ಭದ್ರತಾ ನಿಧಿ ಯೋಜನೆ ಎಂದು ಹೇಳಿಕೊಂಡು ಇನ್ನೊಂದು ಯೋಜನೆ ಇರುತ್ತದೆ. ಈ ಯೋಜನೆ ಅಡಿಯಿಂದೆಲ್ಲ ಅವರಿಗೆ ನಾವು ಇದೇ ಥರ ಹೊಣರೋರಿಯನ್ನು ಕೊಡ್ತಾ ಇದ್ದ ಕಾರಣಕ್ಕಾಗಿ ಒಂದು ಪರ್ಮನೆಂಟ್ ಎಂಪ್ಲಾಯಿ ಎಂದ ಮಟ್ಟದಲ್ಲಿ ನಾವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ, ನನ್ನನ್ನು ಸೇರಿಸಿಕೊಂಡು. ಹಾಗೆ ಈ ಸಹಕಾರಿಯನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಬೇಕು. ಆದರ್ಶ ಸಂಸ್ಥೆಯ ಮುಖ್ಯಸ್ಥನಾಗಿ ನಾನು ಇದು ಪ್ರಾರಂಭ ಮಾಡಿ ಈಗ 20 ವರ್ಷಗಳಾಗಿದೆ. ಮುಂದಿನ ವರ್ಷಗಳಲ್ಲಿ ಈ ಸಂಸ್ಥೆಯನ್ನು, ಸಹಕಾರಿ ಸಂಸ್ಥೆಯನ್ನು ನಮ್ಮ ಜನರೇ ಅವರು ನಡೆಸಿಕೊಂಡು ನಿಟ್ಟಿನಲ್ಲಿ ಅವರಲ್ಲಿ ಇರುವಂತಹ ಮಾನವ ಸಂಪನ್ಮೂಲಗಳೇ ಅದು ಅಭಿವೃದ್ಧಿಪಡಿಸಬೇಕು. ನೇತೃತ್ವ ಅದರಲ್ಲಿ ಉತ್ತಮವಾದಂತಹ ಲೀಡರ್ಸ್ ನಡೆಸಿಕೊಂಡು ಹೋಗುವವರು ನಮ್ಮಲ್ಲಿ ಆಗಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಅವರು ಸ್ವಸಹಾಯ ಸಂಘಗಳಿಂದ ಬಂದಂಥ ಸಾಮಾನ್ಯ ಜನರಾದ ಕಾರಣಕ್ಕಾಗಿ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಾದ ಕಾರಣಕ್ಕಾಗಿ ಇದರದ್ದು ವ್ಯವಹಾರಗಳ ಬಗ್ಗೆ ಸಂಪೂರ್ಣವಾಗಿ ಅದರಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಇದು ಮುಂದೆ ನಡೆಸುವ ನಿಟ್ಟಿನಲ್ಲಿ ಅವರಲ್ಲಿ ಇರುವಂತಹ ಅನುಭವ ಮತ್ತು ಅವರಲ್ಲಿ ಇರುವಂತಹ ಸ್ಕಿಲ್ ಡೆವಲಪ್ಮೆಂಟ್ ಇದು ಆಗಬೇಕು. ಮುಂದಿನ ವರ್ಷಗಳಲ್ಲಿ ಅವರೇ ಸಂಪೂರ್ಣವಾಗಿ ಇದು ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಅವರನ್ನು ಸಬಲರಾಗಬೇಕು ಅಂತ ಒಂದು ಧ್ಯೇಯ ಇಟ್ಟುಕೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈಗಾಗಲೇ ಆದರ್ಶ ಸಂಸ್ಥೆಯ ಧ್ಯೇಯದ ಬಗ್ಗೆ ನಾನು ಹೇಳಿದ್ದೇನೆ. ಸಾಮಾನ್ಯ ಜನರು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಸಬಲರಾಗಿ ಅವರ ಭವಿಷ್ಯವನ್ನು ಅವರೇ ರೂಪಿಸುವ ನಿಟ್ಟಿನಲ್ಲಿ ಅವರು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಅಭಿವೃದ್ಧಿಪಡಬೇಕು. ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರಾಗಿ ಸೇರುವುದು ಅದರ ಒಂದು ಆರ್ಥಿಕ ಸಂಸ್ಥೆಯಲ್ಲಿ ಸಾಲಗಾರರಾಗಿ ಸೇರುವುದು ಅಲ್ಲ, ಅದರಲ್ಲಿ ಪಾಲುದಾರರಾಗಿ ಸಮಾನ ಹಕ್ಕುದಾರರಾಗಿ ಅವರು ಮುಂದುವರೆದರೆ ಮಾತ್ರ ನಿಜವಾದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುವುದು. ಇದೇ ನನಗೆ ಹೇಳಲಿಕ್ಕಿರುವಂತಹ ಒಂದು ಸಂದೇಶ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಚಾನಲಿಗೆ ಸಂಸ್ಥೆಯ ಪರವಾಗಿ ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಸಿಬ್ಬಂದಿಗಳ ಪರವಾಗಿ, ನಮ್ಮ ನಿರ್ದೇಶಕ ಮಂಡಳಿ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ. ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಇದು ಮುಂದೆ ನಡೆಸುವ ನಿಟ್ಟಿನಲ್ಲಿ ಅವರಲ್ಲಿ ಇರುವಂತಹ ಅನುಭವ ಮತ್ತು ಅವರಲ್ಲಿ ಇರುವಂತಹ ಸ್ಕಿಲ್ ಡೆವಲಪ್ಮೆಂಟ್ ಇದು ಆಗಬೇಕು. ಮುಂದಿನ ವರ್ಷಗಳಲ್ಲಿ ಅವರೇ ಸಂಪೂರ್ಣವಾಗಿ ಇದು ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಅವರನ್ನು ಸಬಲರಾಗಬೇಕು ಅಂತ ಒಂದು ಧ್ಯೇಯ ಇಟ್ಟುಕೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈಗಾಗಲೇ ಆದರ್ಶ ಸಂಸ್ಥೆಯ ಧ್ಯೇಯದ ಬಗ್ಗೆ ನಾನು ಹೇಳಿದ್ದೇನೆ. ಸಾಮಾನ್ಯ ಜನರು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಸಬಲರಾಗಿ ಅವರ ಭವಿಷ್ಯವನ್ನು ಅವರೇ ರೂಪಿಸುವ ನಿಟ್ಟಿನಲ್ಲಿ ಅವರು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಅಭಿವೃದ್ಧಿಪಡಬೇಕು. ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರಾಗಿ ಸೇರುವುದು ಅದರ ಒಂದು ಆರ್ಥಿಕ ಸಂಸ್ಥೆಯಲ್ಲಿ ಸಾಲಗಾರರಾಗಿ ಸೇರುವುದು ಅಲ್ಲ, ಅದರಲ್ಲಿ ಪಾಲುದಾರರಾಗಿ ಸಮಾನ ಹಕ್ಕುದಾರರಾಗಿ ಅವರು ಮುಂದುವರೆದರೆ ಮಾತ್ರ ನಿಜವಾದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುವುದು. ಇದೇ ನನಗೆ ಹೇಳಲಿಕ್ಕಿರುವಂತಹ ಒಂದು ಸಂದೇಶ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಚಾನಲಿಗೆ ಸಂಸ್ಥೆಯ ಪರವಾಗಿ ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಸಿಬ್ಬಂದಿಗಳ ಪರವಾಗಿ, ನಮ್ಮ ನಿರ್ದೇಶಕ ಮಂಡಳಿ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ಕರಾವಳಿ
ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್, ರಾಜ್ಕೋಟ್ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ. ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ ಒಂದು ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡಲೇ ಭೇಟಿ ನೀಡಿ ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, KS ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲಾ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4 ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ವಿಶೇಷ ಅಂದ್ರೆ ಕ್ವಿಲ್ ಎಕ್ಸ್, ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್